ಚಾಣಕ್ಯ ನ್ಯೂಸ್ ವೀಕ್ಷಕರೊಂದಿಗೆ ನಾನು ಮುತ್ತನ ಯಾರಗೊಪ್ಪ. ಬಾಗಲಕೋಟೆ ಜಿಲ್ಲೆ ಬದಾಮಿ ತಾಲೂಕಿನ ಹಣಮಸಾಗರ ಗ್ರಾಮದಲ್ಲಿ ಹೊಲವೊಂದರಲ್ಲಿ ಶ್ರೀಮತಿ ಶೈಲಾ ಅಲಿಯಾಸ್ ಸರಸ್ವತಿ ಬಸವರಾಜ್ ಗಾರವಾಡ್ ವಯಸ್ಸು 31 ಮೃತದೇಹ ಒಂದು ಕಡೆ ಕಾಲು ಒಂದು ಕಡೆ ತಲೆ ಬೇರ್ಪಟ್ಟ ಸ್ಥಿತಿಯಲ್ಲಿ ಮಹಿಳೆ ಶವ ಪತ್ತೆಯಾಗಿದೆ. ಬದಾಮಿ ತಾಲೂಕಿನ ಹಣಮಸಾಗರ ಗ್ರಾಮದ ಹೊರವಲಯದಲ್ಲಿ ಶವ ಪತ್ತೆಯಾಗಿದೆ ಎಂದು ಪೊಲೀಸ್ ಅಧಿಕಾರಿ ಮಾಹಿತಿ ಒದಗಿಸಿದ್ದಾರೆ. ಶೈಲಾಸ್ ಅಲಿಯಾಸ್ ಸರಸ್ವತಿ ಹೊಲಿಗೆ ಯಂತ್ರ ರಿಪೇರಿ ಮಾಡಿಸಿಕೊಂಡು ಬರಲು ರಾಮದುರ್ಗಕ್ಕೆ ಹೋಗಿ ಬರುತ್ತೇನೆ ಅಂತ ಹೇಳಿ ಹೋದವಳು ವಾಪಸ್ ಬರಲೇ ಇಲ್ಲ. ದಿನಾಂಕ 10/1/2026 ಮನೆ ಬಿಟ್ಟು ಹೋದ ಶೈಲಜಾ ಅಲಿಯಾಸ್ ಸರಸ್ವತಿ ಬಸವರಾಜ್ ಗಾರವಾಡ್ ಮನೆಗೆ ವಾಪಸ್ ಬರಲಿಲ್ಲ. ಯಾಕೆ ಅನ್ನುವಂಥ ವಿಚಾರದಲ್ಲಿ ಕುಟುಂಬದವರು ಚರ್ಚೆ ಮಾಡ್ತಾರೆ. ಕೊನೆಗೂ ಮನೆಗೆ ಬರಲೇ ಇಲ್ಲ ಶೈಲಾ ಅನ್ನೋದಕ್ಕಾಗಿ ಪೊಲೀಸ್ ಠಾಣೆಗೆ ಹೋಗಿ ದೂರು ಸಲ್ಲಿಸ್ತಾರೆ. ಶೈಲಾ ಸರಸ್ವತಿ ಬಸವರಾಜ್ ಗಾರವಾಡ 31 ವರ್ಷದ ನಮ್ಮ ಮನೆಯ ಮಗಳು ಕಾಣೆಯಾಗಿದ್ದಾಳೆ ಸರ್ ಅಂತ ಹೇಳಿ ಕೆರೂರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸ್ತಾರೆ. ಅಪರಾಧ ಸಂಖ್ಯೆ 00142026. ಈ ಒಂದು FIR ದಾಖಲೆಯೊಂದಿಗೆ ಪೊಲೀಸರು ಮಹಿಳೆಯ ಹುಡುಕಾಟವನ್ನು ಪ್ರಾರಂಭ ಮಾಡ್ತಾರೆ. ಹುಡುಕಾಟದಲ್ಲಿ 15 ದಿನಗಳಾದರೂ ಮಹಿಳೆ ಸಿಗಲೇ ಇಲ್ಲ. ಕೊನೆಗೆ ಒಂದು ಸುದ್ದಿ ಕೇಳಿದಾಗ ಗ್ರಾಮದ ಹಣಮಸಾರ ಗ್ರಾಮದ ನೀರಾವರಿ ಇಲಾಖೆಯ ಒಂದು ಹಳೆ ಕಟ್ಟಡದಲ್ಲಿ ಒಂದು ಶವ ಬಿದ್ದಿದೆ ಅನ್ನೋ ಮಾಹಿತಿ ಪೊಲೀಸರಿಗೆ ಗೊತ್ತಾಗುತ್ತೆ. ಆವಾಗ ಪರಿಸ್ಥಿತಿಯಲ್ಲಿ ಹೋಗಿ ಪೊಲೀಸರು ಆ ಶವವನ್ನು ನೋಡಿದಾಗ ಒಂದು ಕಡೆ ಕಾಲು ಒಂದು ಕಡೆ ರುಂಡ ಬೇರ್ಪಡೆಯಾಗಿ ಬಿದ್ದಿರುವಂಥ ದೃಶ್ಯವನ್ನು ನೋಡ್ತಾರೆ. ತತ್ಕ್ಷಣವಾಗಿ ಪೊಲೀಸರು ಶವವನ್ನು ವಶಪಡಿಸಿಕೊಂಡು ಪೋಸ್ಟ್ ಮಾರ್ಟಮ್ ಮಾಡಲಿಕ್ಕೆ ಕಳಿಸ್ತಾರೆ. ಈ ಒಂದು ಕಾರಣಕ್ಕಾಗಿ ಪೊಲೀಸರು ನಿರಂತರವಾಗಿ ಪರಿಶ್ರಮ ಮಾಡಿ ಹುಡುಕಿದರು. ಕೊನೆಗೆ ಪೊಲೀಸರಿಗೆ ಸಿಕ್ಕಿದ್ದು ಶೈಲಾ ಅಲ್ಲ, ಕೊನೆಗೆ ಸಿಕ್ಕಿರೋದು ಅವಳ ಶವ. ಸಾರ್ವಜನಿಕರಿಗೂ ಮತ್ತು ಸ್ಥಳೀಯರಿಗೆ ಇದು ಒಂದು ಸಂಶಯಾತ್ಮಕವಾಗಿ ಘಟನೆ ನಡೆದಿದೆ. ಈ ಮಹಿಳೆಯನ್ನು ಕೊಲೆ ಮಾಡಿ ಅತ್ಯಾಚಾರ ಮಾಡಿದ್ದಾರೋ ಅಥವಾ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾರೆ ಎಂದು ಅನುಮಾನಾಸ್ಪದಕ್ಕೆ ಎಣೆಯಾಗಿದೆ. ಹೀಗಾಗಿ ಒಟ್ಟಾರೆ ಹೇಳುವುದಾದರೆ ಇಂದು ಮಾಧ್ಯಮದಲ್ಲಿ ಮಾತನಾಡಿದಂಥ ಬಾಗಲಕೋಟೆ ಜಿಲ್ಲಾ SP ಪೊಲೀಸ್ ವರಿಷ್ಠಾಧಿಕಾರಿ ಸಿದ್ಧಾರ್ಥ ಗೋಯಲ್ ಅವರು ಮಾಧ್ಯಮದ ಜೊತೆ ಮಾತನಾಡಿದರು. ಪೊಲೀಸ್ ಕೇಸಿನ ತನಿಖೆಯ ಈಗಾಗಲೇ ತೀವ್ರಗತಿಯಲ್ಲಿ ತನಿಖೆಯಲ್ಲಿ ತೊಡಗಿದೆ ಎಂದು ಹೇಳಿದರು. ಮರ್ಡರ್ ಕೇಸಿನಲ್ಲಿ ಈಗಾಗಲೇ 3 ಜನಗಳನ್ನು ನಾವು ವಶಪಡಿಸಿಕೊಂಡು ವಿಚಾರಣೆಗೆ ಒಳಪಡಿಸಿದ್ದೇವೆ. ಜನವರಿ 31ರಂದು ಕೆರೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ತಲೆ ಕಾಲು ಇಲ್ಲದ ಮಹಿಳೆ ಶವ ಪತ್ತೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೊಲೆ ಕೇಸು ದಾಖಲಿಸಿ ವಿಚಾರಣೆಗಾಗಿ 3ರನ್ನು ವಶಪಡಿಸಿ ಪಡೆಯಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಿದ್ಧಾರ್ಥ ಗೋಯಲ್ ತಿಳಿಸಿದರು. ಒಟ್ಟಾರೆ ಹೇಳುವುದಾದರೆ ನತದೃಷ್ಟ ಮಹಿಳೆಯ ಸಾವು, ಕೊನೆಯದಾಗಿ ಮನೆ ಬಿಟ್ಟು ಹೋದ ಕಾಣೆಯಾದವಳು ಕೊನೆಯದಾಗಿ ಶವಯಾಗಿ ಪತ್ತೆಯಾಗಿದ್ದಾಳೆ. ಸಿಕ್ಕಿದಾಗ ಬೆಳಿಗ್ಗೆ ಸುಮಾರು 10 ಗಂಟೆಗೆ ನಮಗೆ ಅವ್ರದ್ದು ಬಾಡಿ ಸಿಕ್ತು. ಇದೇ ಮಹಿಳಾ ಬಗ್ಗೆ ನಮ್ಮ ಕೆರೂರು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ 13ನೇ ತಾರೀಕಿಗೆ ಮಿಸ್ಸಿಂಗ್ ಕಂಪ್ಲೇಂಟ್, ಅವ್ರ ಫ್ಯಾಮಿಲಿ ಕಡೆಯಿಂದ ಮಿಸ್ಸಿಂಗ್ ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಆಗಿತ್ತು. ಮಿಸ್ಸಿಂಗ್ ಕಂಪ್ಲೇಂಟ್ ಆದ ನಂತರ ಆ ದಿನವೇ ಅವ್ರದ್ದು ಫೋನ್ ಸ್ವಿಚ್ ಆಫ್ ಇತ್ತು. ಬಾಡಿ ಸಿಕ್ಕಾದ್ಮೇಲೆ ನಾವು ಬಾಡಿ ಪರೀಕ್ಷೆ ಮಾಡಿಸುವಾಗ ಫ್ಯಾಮಿಲಿ ಕಡೆಯಿಂದ ಐಡೆಂಟಿಫಿಕೇಶನ್ ಮಾಡಿಸುವಾಗ ಅವರು ಐಡೆಂಟಿಫೈ ಮಾಡಿದ್ದಾರೆ, ಇವರೇ ಆ ಮಹಿಳೆ ಇದ್ದಾರೆ. ನಮಗೆ ಪೋಸ್ಟ್ ಮಾರ್ಟಮ್ ಆಧಾರ ಮೇಲೆ ಮತ್ತು ಸೀನ್ ಇನ್ಸ್ಪೆಕ್ಷನ್ ನಮ್ಮ ಸೀನ್ ಆಫ್ ಕ್ರೈಮ್ ಆಫೀಸರ್ ಎಲ್ಲ ಹೋಗಿದ್ದಾರೆ. ಅದರ ಮೇಲೆ ಮರ್ಡರ್ದು ಕಂಪ್ಲೇಂಟ್ ಡೌಟ್ ಬಂತು, ನಾವು ಮರ್ಡರ್ ಕೇಸ್ ಈಗಾಗಲೇ ರಿಜಿಸ್ಟರ್ ಮಾಡಿಸಿದ್ದೀವಿ. ಇವ್ರದ್ದು 31 ಇಯರ್ಸ್ ಓಲ್ಡ್. ಇವ್ರದ್ದು ಮದುವೆ ಆಗಿ ಸುಮಾರು 5 ವರ್ಷ ಆಗಿದೆ. ಗಂಡ ಮತ್ತು ಇವರು ಬೇರೆ ಬೇರೆ ಕಡೆ ಇರ್ತಾರೆ. ಮರ್ಡರ್ ಸ್ಪಾಟಲ್ಲಿ ನಮಗೆ ಇವ್ರದ್ದು ಒಂದು ಫೋನ್ ಕೂಡ ಸಿಕ್ಕಿದೆ. ಆ ಫೋನಲ್ಲಿ ಲಾಸ್ಟ್ ಕಾಲ್ 10ನೇ ತಾರೀಕು, ಯಾವ ಡೇಟ್ಗೆ ಅವರು ಮಿಸ್ಸಿಂಗ್ ಆದರು 10ನೇ ತಾರೀಕು ಬೆಳಿಗ್ಗೆ 10:10ವರೆಗೆ ಅದೇ ಲಾಸ್ಟ್ ಕಾಲ್ ಇದೆ. ಅದರ ಬೇಸಿಸ್ ಮೇಲೆ ನಾವು ಮಿಸ್ಸಿಂಗ್ ಕೇಸಲ್ಲಿ ಕೂಡ ಹುಡುಕ್ತಾ ಇದ್ದೀವಿ. ಬಟ್ ನಮಗೆ ಏನೂ ಪ್ರೋಗ್ರೆಸ್ ಇರಲಿಲ್ಲ, ಬಿಕಾಸ್ ಫೋನ್ ಕೂಡ ಸ್ವಿಚ್ ಆಫ್ ಆಯಿತು. ಇದು ಈಗ ಮರ್ಡರ್ ಕೇಸ್ ಆದ ನಂತರ ರಿಜಿಸ್ಟರ್ ಆದ ನಂತರ ಯಾಕೆ ಈ ಥರ ಆಗಿದೆ ನಾವು ಇನ್ಕ್ವೈರಿ ಮಾಡ್ತಾ ಇದ್ದೀವಿ. ಈಗಾಗಲೇ ನಾವು 2-3 ಜನಕ್ಕೆ ಅವ್ರ ಕಾಲ್ ಡೀಟೇಲ್ ರೆಕಾರ್ಡ್ ಮೇಲೆ ಊರಲ್ಲಿ ಲೋಕಲ್ ಮಾಹಿತಿ ಕಲೆಕ್ಟ್ ಆದ ನಂತರ ನಾವು 3 ಜನಕ್ಕೆ ಎನ್ಕ್ವೈರಿಗೆ ನಾವು ನಮ್ಮ ಕಸ್ಟಡಿಗೆ ತಗೊಂಡಿದ್ದೀವಿ. ಅವರಿಗೆ ಎನ್ಕ್ವೈರಿ ಮಾಡ್ತೀವಿ. ಆದಷ್ಟು ಬೇಗ ಈ ಕೇಸಲ್ಲಿ ನಾವು ಪತ್ತೆ ಹಚ್ತೀವಿ. ಮರ್ಡರ್ ಕನ್ಫರ್ಮ್ ಇದೆ. ಪೋಸ್ಟ್ ಮಾರ್ಟಮ್ ನಾವು ಫೊರೆನ್ಸಿಕ್ ಡಾಕ್ಟರ್ ಕಡೆಯಿಂದ ಮಾಡಿಸಿದ್ದೀವಿ. ಅವರು ಮರ್ಡರ್ ಪ್ರಿಲಿಮಿನರಿ ಫೈಂಡಿಂಗ್ ಮರ್ಡರ್ ಹೇಳಿದ್ದಾರೆ. ರೀಸನ್ ಏನು ಗೊತ್ತಾಗ್ತಾ ಇಲ್ಲ. ಊರಲ್ಲಿ ಬೇಕಾದ್ರೆ ಕೆಲವು ಅವ್ರ ಜಗಳ ಆಗಿರಬಹುದು. ಇದು ಸ್ಪಾಂಟೇನಿಯಸ್ ಮರ್ಡರ್ ಥರ ಕಾಣ್ತಾ ಇದೆ, ಜಗಳ ಆಗಿರ್ಬೋದು. ಬಟ್ ಇಟ್ ಇಸ್ ಟು ಅರ್ಲಿ, ಇದು ತುಂಬ ಬೇಗ ಇದೆ. ಒಂದ್ಸರಿ ಅವರು ಆರೋಪಿ ಹಿಡಿದಾದ ನಂತರ ನಮಗೆ ಮೋಟಿವ್ ಗೊತ್ತಾಗುತ್ತೆ.
ಚಾಣಕ್ಯನ ಛಲ ಜನರ ಪರ. ಸದಾ ಶುದ್ಧ ಸುದ್ದಿಗಳೊಂದಿಗೆ ನಿಮ್ಮ ಚಾಣಕ್ಯ ನ್ಯೂಸ್.